ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಯಾರೆಲ್ಲ ನಮ್ಮ ಚಾನಲ್ ನೋಡ್ತಿದ್ದೀರಾ ಬೇಗ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಆ್ಯಂಡ್ ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಂಗೆ ಅಷ್ಟರಲ್ಲಿ ನಾಷ್ಟ ಮಾಡ್ಕೊಳ್ಳೋಣ ಅಂತ ಒಂದು ಕಡೆ ಬಾಣಲಿ ಸಾರಿ ಅದು ಒಂದು ಕುಕ್ಕರ್ ಇಕ್ಬಿಟ್ಟು ಒಂದು 4 ಸ್ಪೂನ್ ಎಣ್ಣೆ ಹಾಕೋಣ. ನನ್ನ ತಮ್ಮ ಸ್ವಲ್ಪ ಹೊತ್ತು ಮಾತಾಡ್ತಾನೆ, ನಾನು ಸ್ವಲ್ಪ ಹೊತ್ತು ಮಾತಾಡ್ತಾಯಿದ್ದೆ. ಇವಾಗ ಇರೋ ಸ್ಪೈಸಿ ಎಲ್ಲ ಬಿರಿಯಾನಿಗೆ ಸ್ಪೈಸಿ ಬರುತ್ತಲ್ಲ, ಅದನ್ನೆಲ್ಲ ಹಾಕ್ಕೊಂಡು ಈರುಳ್ಳಿ ಮತ್ತು ಪುದೀನ ಎಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಚಕ್ಕೆ, ಲವಂಗ, ಪಲಾವ್ ಎಲೆ ಅಂತ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಆಮೇಲೆ ಬಟಾಣಿ ಕಾಳನ್ನ ಹಾಕೋಣ. ರಾತ್ರಿ ಬಟಾಣಿ ನೆನೆಸಿಟ್ಕೊಂಡಿದ್ವಿ. ಅದನ್ನು ಬಟಾಣಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಅದು ಸ್ವಲ್ಪ ಫ್ರೈ ಆದಮೇಲೆ, ಎಣ್ಣೆಯಲ್ಲಿ ಫ್ರೈ ಆದಮೇಲೆ ಇವಾಗ ಟೊಮೆಟೊವನ್ನು ಸೇರಿಸೋಣ. ಟೊಮಾಟೋನ ಮೀಡಿಯಮ್ ಕಟ್ ಮಾಡ್ಕೊಂಡಿದ್ದೀರಿ ಟೊಮಾಟೋನ. ಆಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಟೊಮೆಟೊ ಸ್ವಲ್ಪ ಸಾಫ್ಟಾಗಿ ಬೆಂದ ಮೇಲೆ ಉಪ್ಪು ಸ್ವಲ್ಪ ಹಾಕೋಣ, ರುಚಿಗೆ ತಕ್ಕಷ್ಟು. ಟೊಮೆಟೊ ಬೇಗ ಬೇಯಲಿ ಅಂತ. ಹಾಯ್ ಗಾಯ್ಸ್, ನಮ್ಮ ಚಾನಲ್ನ ಯಾರೆಲ್ಲ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಬೇಗ ಮಾಡ್ಕೊಳ್ಳಿ, ಆಮೇಲೆ ಲೈಕು ಮಾಡಿ. ಆಮೇಲೆ ಈ ಯೂಟ್ಯೂಬ್ ಮಾಡ್ತಾಯಿದ್ದೀನಲ್ಲ, ಯೂಟ್ಯೂಬಲ್ಲಿ ನಮ್ಮ ಪೂರ್ತಿ ಚಾನಲ್ನ ನೋಡಿ. ಆಮೇಲೆ ಕಮೆಂಟ್ ಬಾಕ್ಸಲ್ಲಿ ಎಲ್ಲ ಒಂದೇ ಕಮೆಂಟ್ ಬಾಕ್ಸಲ್ಲೆಲ್ಲ ತಿಳಿಸಿ. ನಮಗೇನು ಕಮೆಂಟ್ ಬಾಕ್ಸ್ ಅಷ್ಟೇನು ತಿಳಿಸೋ ಅಂಥ ಅವಶ್ಯಕತೆ ಇಲ್ಲ. ಒಂದು ಕಮೆಂಟ್ ತಿಳಿಸ್ರೆ ನಾವು ಖುಷಿ ಪಡ್ತೀರಿ. ಹೊಸ ಯೂಟ್ಯೂಬರಲ್ಲ ನಾವು, ಅದಕ್ಕೆ. ಅರಿಶಿನ ಪುಡಿ, ಧನಿಯಾ ಪುಡಿ, ಖಾರ, ಇವಾಗ ನೋಡ್ತಾ ಇರೋಂಥ ಸ್ಪೈಸಸ್ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಆಮೇಲೆ ಒಂದು ಬೌಲಷ್ಟು ನೀರು ಸೇರಿಸ್ಕೊಂಡಾದ್ಮೇಲೆ, ಅದು ನೀರು ಸ್ವಲ್ಪ ಕಾಯಕ್ಕೆ ಬಿಟ್ಟಾದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ಕೊಳ್ಳೋಣ. ಆಗಲೇ ಸೇರಿಸಿರಲಿಲ್ಲ, ಈಗ ಸೇರಿಸ್ಕೊತಾ ಇದ್ದೀನಿ. ಅದನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಪಾತ್ರೆಯಲ್ಲಿ ಇವಾಗ ನೀರು ಹಾಕ್ತಾಯಿದ್ದೀನಿ. ಮತ್ತು ಅದು ನೀರು ಸ್ವಲ್ಪ ಕಾಯಿದ ಮೇಲೆ ಇವಾಗ ಅಕ್ಕಿನ ಹಾಕ್ತಾಯಿದ್ದೀನಿ. ಅಕ್ಕಿನ ತೊಳೆದಿಟ್ಕೊಂಡು 2 ಗ್ಲಾಸಲ್ಲಿ ಮತ್ತೆ ಇವಾಗೆಲ್ಲ ಸೇರಿಸ್ಕೊಳ್ಳೋಣ. ಅಕ್ಕಿನ ಹಾಕ್ತಾಯಿದ್ದೀನಿ. ಇವಾಗ ಅದು ಚೆನ್ನಾಗಿ ತಿರುಗಿಸ್ಕೊಬೇಕು. ತಿರುಗಿಸ್ಕೊಂಡು ಪಕ್ಕದಲ್ಲಿ ಹಂಗೆ ಬಿಸಿನೀರು ಇಟ್ಕೊಂಡಿದ್ದೀನಿ ಕಾಯಕ್ಕೆ. ಅದು ಅಕ್ಕಿಗೆ ಸೇರಿಸ್ತಾ ಇದ್ದೀನಿ ಬಿಸಿನೀರನ್ನ. ಹಾಗೆ ಚೆನ್ನಾಗಿ ಆವಾಗ ಬೇಗ ಬೇಯೋದು ಅದು. ಇನ್ನೇನಿಲ್ಲ ಅಂದರೆ ಬೇಗ ಬೇಯಲ್ಲ ಅಂತ ಅಕ್ಕಿ ಆವಾಗೇ ಬೇಯೋದು, ಇಲ್ಲಾಂದರೆ ಲೇಟಾಗಿ ಬೇಯ್ತಿತ್ತೆ. ಅದಕ್ಕೆ ನಾವು ಈಸಿ ಆಗಲಿ ಅಂತ ನಾವು ಅಕ್ಕಿನ ಬೇಯಿಸ್ಕೊಳಕ್ಕೆ ಬಿಸಿನೀರು ಹಾಕಿದ್ದೀನಿ. ಒಂದು ಕುಕ್ಕರ್ ವಿಸಿಲ್ ಆಗೋ ಗಂಟೆ ಹಾಕಲಿ. ಒಂದು 2 ವಿಸಿಲ್ ಆದರೆ ಸಾಕು. ನೋಡಿ, 1 ವಿಸಿಲ್ ಆಗಿದೆ. ಮತ್ತು ಗೈಸ್, ಇವಾಗ ಟೊಮೆಟೊ ಬಾತ್ ರೆಡಿ ಆಗಿದೆ. ಹೀಗೆ ಫೈನಲ್ ಟಚ್ ಬಂದಿದ್ದು. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ, ಕಮೆಂಟಲ್ಲಿ ಹಾಕಿ. ಆಟ ಆಡಕ್ಕೆ ಹೋಗಿದ್ದೆ. ನಮ್ಮ ಅಮ್ಮ ಸ್ನ್ಯಾಕ್ಸ್ ಏನು ಮಾಡ್ತಾರೆ ಅಂತ ಕೇಳೋಣ ಅಂತ ಹೋಗ್ತಾ ಇದ್ದೀನಿ. ಬನ್ನಿ, ನೀವು ನಮ್ಮಮ್ಮ ಹಿಂಗೆ ಹೇಳ್ತಾರೆ. ನನ್ನ ತಮ್ಮ ನೋಡ್ರಿ, ನಮ್ಮನ ಕಾಲಲ್ಲೇ ಬೇಕು. ಹೇಳಿ ನೀವೇ. ನಿನಗೆ ಪಾನಿಪುರಿ ಮಾಡ್ಕೊಡೋಣ ಅಂದ್ಕೊಂಡಿದ್ದೀನಿ. ಓಕೆನಾ? ಡನ್. ಮಾಡೋಣ ಹೆಂಗ ಅಂತ ನೋಡೋಣ. ನೋಡೋಣ.